ಸ್ನೇಹಿತರೆ, LK ಕ್ರಿಯೇಷನ್ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇದೇ ಆಗಸ್ಟ್ 29, 30, 31ರಂದು ರಾಯರ ಆರಾಧನೆ ನಡೆಯುತ್ತೆ. ರಾಯರ 355ನೇ ಆರಾಧನೆ ನಡೆಯುತ್ತಿದೆ. 29 ಪೂರ್ವಾರಾಧನೆ, 30 ಮಧ್ಯಾರಾಧನೆ, 31 ಉತ್ತರಾರಾಧನೆ. ಇದು ಬೃಂದಾವನದಲ್ಲಿರುವ ರಾಯರು ಕಣ್ತೆರೆಯುವ ಸಮಯನ ತಿಳಿಯೋಣ ಬನ್ನಿ. ರಾಯರು 1671ರಲ್ಲಿ ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡ್ತಾರೆ. ಅದೇ ಮಧ್ಯಾರಾಧನೆ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ 3 ದಿನ ಈ ಆಚರಣೆ ನಡೆಯುತ್ತದೆ. ಬೃಂದಾವನ ಪ್ರವೇಶ ಮಾಡುವಾಗ ರಾಯರು ಹೇಳ್ತಾರೆ, ನಾನು ಈ ದೇಹವನ್ನು ಬಿಟ್ಟು ಎಲ್ಲೂ ಹೋಗುವುದಿಲ್ಲ. ಮೂಲರಾಮನ ಆಜ್ಞೆಯಂತೆ ಹರಿಭಕ್ತರ ಸಂಕಷ್ಟಗಳನ್ನು ದೂರ ಮಾಡಲಿಕ್ಕೆ ತಪಸ್ಸನ್ನು ಮಾಡ್ತಾ ಇದ್ದೀನಿ ಅಂತ ರಾಯರು ಹೇಳ್ತಾರೆ. ಮತ್ತೊಂದು ನಂಬಿಕೆ ಎಂದರೆ ಆರಾಧನೆ ಸಮಯದಲ್ಲಿ ಸಾಕ್ಷಾತ್ ರಾಯರು ಕಣ್ತೆರೆದು ಭಗವಂತನ ಉಪಾಸನೆ ಮಾಡುವಂತೆ ಭಕ್ತರನ್ನು ಆಶೀರ್ವದಿಸುತ್ತಾರೆ ಎಂಬ ನಂಬಿಕೆಯೂ ಇದೆ. ಬೃಂದಾವನ ಸೇರುವ ಮುಂಚೆ ಎಷ್ಟೋ ಪವಾಡಗಳನ್ನು ರಾಯರು ಮಾಡಿದ್ದರಂತೆ. ಈಗಲೂ ಸಹ ಸಾಕಷ್ಟು ಪವಾಡಗಳನ್ನು ಮಾಡುತ್ತಾನೇ ಇದ್ದಾರೆ ಎಂಬ ನಂಬಿಕೆ ಇದೆ. ಭಕ್ತರ ಕೈ ಬಿಡದೆ ಕಾಪಾಡುತ್ತಾ ಇದ್ದಾರೆ. ರಾಯರ ಆರಾಧನೆ ಸಂದರ್ಭದಲ್ಲಿ ರಾಯರ ರಥೋತ್ಸವ, ಕನಕಾಭಿಷೇಕ, ತುಳಸಿ ಅರ್ಚನೆ ಹೀಗೆ ಸಾಕಷ್ಟು ಪೂಜೆಗಳು ನಡೆಯುತ್ತವೆ. ಇದು ಮಂತ್ರಾಲಯದ ಮಠದಲ್ಲಿ ಅತಿ ವಿಶೇಷವಾದರೆ ಇಡೀ ಪ್ರಪಂಚದಲ್ಲೇ ಎಲ್ಲ ರಾಯರ ಮಠದಲ್ಲಿ ಸಹ ವಿಜೃಂಭಣೆಯಿಂದ ನಡೆಯುವಂಥ ಆಚರಣೆಯಾಗಿದೆ. ರಾಯರ ಆರಾಧನೆಯನ್ನು ಮನೆಯಲ್ಲಿ 3 ದಿನ ರಾಯರ ಆರಾಧನೆಯನ್ನು ಹೇಗೆ ಮಾಡುವುದು ಎಂದು ತಿಳಿದುಕೊಳ್ಳೋಣ. ಬೆಳಗ್ಗೆ ಬೇಗ ಎದ್ದು ಮನೆಯನ್ನು ಸ್ವಚ್ಛ ಮಾಡಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ, ಪೂಜೆ ಮಾಡುವ ಸ್ಥಳವನ್ನು ಸ್ವಚ್ಛ ಮಾಡಿ, ರಾಯರ ಭಾವಚಿತ್ರವನ್ನು ಹಳದಿ ಬಟ್ಟೆಯ ಮೇಲೆ ಇರಿಸಿ, ನಂತರ ಗೋತ್ರ, ಹೆಸರು, ದಿನಾಂಕ, ರಾಯರ ಪೂಜೆಗಾಗಿ ಸಂಕಲ್ಪ ಮಾಡಿ, ನಂತರ ರಾಯರನ್ನು ಮನಸ್ಸಿನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಹೇಳಿ ಆವಾಹನೆ ಮಾಡಿ, ನಂತರ ಅಭಿಷೇಕ ಮಾಡಿ. ಅಭಿಷೇಕಕ್ಕೆ ಹಾಲು, ಪಂಚಾಮೃತ, ಜೇನುಹನಿ ಸಮರ್ಪಿಸಿ, ನಂತರ ಶುದ್ಧ ನೀರನ್ನು ಸಮರ್ಪಿಸಿ, ನಂತರ ವಸ್ತ್ರ, ಗಂಧ, ಅಕ್ಷತೆ, ಹೂವು, ಹಳದಿ ಬಟ್ಟೆ ಹಾಗೂ ಹೂವುಗಳನ್ನು ಸಮರ್ಪಿಸಿ, ನಂತರ ರಾಯರಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ, ತುಪ್ಪದ ದೀಪ ಹಚ್ಚಿ ಆರತಿ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಳ್ಳಿ. ಈ 3 ದಿನ ಇದೇ ರೀತಿ ಪೂಜೆ ಮಾಡಿ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಲಭಿಸುತ್ತದೆ.